ನಮ್ಮ ದಸರಾ ಹಬ್ಬ ಅತ್ಯಂತ ಒಂದು ಪ್ರತಿಷ್ಠೆ ಇರುವಂಥ ಮತ್ತು ನಮ್ಮ ನಾಡಿಗೆ ಬಹಳ ಒಂದು ಹೆಮ್ಮೆಯ ಹಬ್ಬ ಆಗಿರುವಂಥದ್ದು ನಮ್ಮ ಮೈಸೂರು ದಸರಾ. ಇಡೀ ಕರ್ನಾಟಕಕ್ಕಲ್ಲ, ಇಡೀ ದೇಶಕ್ಕೂ ಅಲ್ಲ, ವಿಶ್ವದಲ್ಲೇ ಮೈಸೂರು ದಸರಾಗೆ ಒಂದು ಪ್ರಖ್ಯಾತ ಇದೆ. ಮತ್ತು ಎಲ್ಲ ಕಡೆಯಿಂದ ಲಕ್ಷಾಂತರ ಜನ ಈ ದಸರಾ ಹಬ್ಬದ ಒಂದು ಸಂದರ್ಭದಲ್ಲಿ, ಆ ನವರಾತ್ರಿಗಳ ಸಂದರ್ಭದಲ್ಲಿ, ವಿಜಯದಶಮಿಯ ಒಂದು ಸಂದರ್ಭದಲ್ಲಿ ಲಕ್ಷಾಂತರ ಜನ ಬಂದು ಇದರಲ್ಲಿ ಭಾಗವಹಿಸ್ತಾರೆ, ಆನಂದ ಪಡ್ತಾರೆ. ಅನೇಕ ಸಾಂಸ್ಕೃತಿಕ, ಕ್ರೀಡೆ, ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಎಲ್ಲವನ್ನು ಕೂಡ ಅವ್ರಿಗೆ ಈ ಒಂದು 9 ದಿವಸದಲ್ಲಿ ಎಲ್ಲವನ್ನು ಕೂಡ ನೋಡ್ತಕ್ಕಂಥ ಅವಕಾಶ ಸಿಕ್ಕುವಂಥ ಒಂದು ಹಬ್ಬ ಯಾವುದಾದ್ರೂ ಇದ್ರೆ ಅದು ನಮ್ಮ ಮೈಸೂರು ದಸರಾ ಅಂತ ನಾವು ಹೆಮ್ಮೆಯಿಂದ ಹೇಳಬಹುದು. ಆದ್ದರಿಂದ ಮೈಸೂರಿನ ಭವ್ಯ ಪರಂಪರೆ, ಇತಿಹಾಸ ಅದೆಲ್ಲ ಕೂಡ ಇದು ಒಂದು ಸಾಂಸ್ಕೃತಿಕ ನಗರ ಅಂತ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಮತ್ತು ಅದರ ಜೊತೆಯಲ್ಲಿ ಮೈಸೂರಿಗೆ ಇನ್ನೊಂದು ಹೆಸರು ಏನಂತ ಹೇಳಿದ್ರೆ, ಇದು ಯೋಗಕ್ಕೆ ಕೇಂದ್ರವಾಗಿರುವಂಥ ನಗರ ಇವತ್ತು ಮೈಸೂರು ಅಂತ ಇವತ್ತು ಹೆಸರುವಾಸಿಯಾಗಿರುತ್ತೆ. ಯೋಗ ಕಲಿಯೋದಕ್ಕೆ, ಯೋಗದ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಯೋಗ ಅಭ್ಯಾಸ ಮಾಡೋದಕ್ಕೆ ವಿಶ್ವಾದ್ಯಂತ ಜನ ಬರ್ತಾರೆ. ಅನೇಕ ಕಡೆಗಳಿಂದ ಇಲ್ಲಿ ಬಂದು ಇಲ್ಲಿ ಸೇರಿಕೊಂಡು ಇಲ್ಲಿ ಯೋಗವನ್ನು ಕಲಿತ್ಕೊಂಡು ನಂತರ ಅವರವ್ರ ಊರುಗಳಿಗೆ, ಅವರವರ ದೇಶಗಳಿಗೆಲ್ಲ ಹೋಗಿ ಅಲ್ಲಿ ಅವರು ಆ ಯೋಗದಲ್ಲಿ ಪರಿಣಿತರಾದ ನಂತರ ಅಲ್ಲಿ ಅವರು ಬೇರೆಯವರಿಗೆ ಯೋಗವನ್ನು ಹೇಳ್ಕೊಡುವಂಥದ್ದನ್ನ ಮಾಡುವಂಥದ್ದು ಕೂಡ ನಾವು ಅನೇಕ ಸಂದರ್ಭಗಳು ಕೇಳಿದ್ದೇವೆ. ಎಷ್ಟೋ ಸಲ ನಾವು ವಿದೇಶಕ್ಕೆ ಹೋದಾಗ ಅಲ್ಲಿ ನೀವು ಯೋಗ ಎಲ್ಲಿ ಕಲ್ತ್ಕೊಂಡ್ಬಂದ್ರಿ ಅಂತ ಹೇಳಿದ್ರೆ ನಾವು ಮೈಸೂರಿಗೆ ಕಲ್ತ್ಕೊಂಡ್ಬಂದಿದ್ದೀವಿ ಅಂತ ಹೇಳ್ತಾರೆ. ಆ ಒಂದು ಪ್ರತಿಷ್ಠೆ ಹೆಸರು ನಮ್ಮನ್ನು